ಎಲ್ಲ ಆಗ್ಬಿಡ್ತಲ್ಲ ಸರ್. ಸಕ್ಸಸ್ ಆಗ್ಬಿಡ್ತು. ನೀವು ಹೇಳ್ದಂಗೆ ಎಲ್ಲ ಆಗ್ಲಿ ಏನೇನಾಗುತ್ತಾಗ್ಲಿ ಅಂತ ಎಲ್ಲ ಆಗ್ಬಿಡ್ತು. ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಯ್ತು. ಎಲ್ರಿಗೂ ನಮಸ್ಕಾರ. ಈ ಪಿಕ್ಚರ್ ನನಗೆ ಚಾನ್ಸ್ ಕೊಟ್ಟಂತ ನಮ್ಮ 3 ದೊಡ್ಡ ಕಂಪನಿಗಳು, ಅದು ನನಗೊಂದು ದೊಡ್ಡ ಭಾಗ್ಯ. ಇಲ್ಲಿ ಶವರ್ ಗಡಗಡ ನಡಗ್ತಾ ಇದೆ. ಪಿಕ್ಚರಲ್ಲಿ ಹೋದ್ರೆ ಏನೂ ಕಾಣೋದಿಲ್ಲ. ಬಟ್ ಎಲ್ಲ 3 ಕಂಪನಿ ಇವರು ನನಗೆ ಹೇಳಕ್ ಬರ್ತಾ ಇಲ್ಲ, ಅಷ್ಟೊಂದು ಸಂತೋಷ ಆಗ್ತದೆ. ಯಾಕಂದ್ರೆ ಅಷ್ಟು ದೊಡ್ಡ ಕಂಪನಿಗಳು. ನಾನು ಮೊದಲು ಫಸ್ಟ್ ಪಿಕ್ಚರು ನನ್ಗೆ ಚಾನ್ಸ್ ಕೊಟ್ಟಿದ್ದಂತ ಶಿವಣ್ಣ ಪಿಕ್ಚರ್ ನಾನು ಮೊದಲು ಮಾಡಿದ್ದು ಟಗರು, 2ನೇದು ಸಲಗ, 3ನೇದು ಭೀಮಾ, 4ನೇದು ಯಕ. ನಾನು ಮಾಡೋಗ್ಲೇ ಫಸ್ಟ್ ಪಿಕ್ಚರು ಸ್ಟಾರ್ಟ್ ಆಗೋಗ್ಲೇ ನನಗೆ ಇಂಟರ್ವ್ಯೂ ಒಬ್ರು ಕೇಳೋವಾಗ ನಾನು ಹೇಳಿದೆ, ನಮ್ಮ ತಾಯಿ ಸೊತ್ತಗಳು ಇದು ಸಕ್ಸಸ್ಸು ಬ್ಲಾಕ್ ಬಸ್ಟರ್ ಮಾಡುತ್ತೆ ಅಂತ. ನಮ್ಮ ತಾಯಿ ಮೇಲೆ ಸತ್ಯ ಮಾಡಿ ಹೇಳಿದೆ. ಅದೇ ಥರ ಆಯಿತು. ನನಗೇನಂದ್ರೆ ಇದು 4ನೇ ಪಿಕ್ಚರು. 4ನೇ ಪಿಕ್ಚರ್ ನಾವು ಒಂದು 3 ಜೋಡಿ ಇದ್ದೀವಿ. ಚರಣ್ ಸರು, ಮಾಸ್ತಿ ಸರು, ನಾವು 4 ಜನನು ಈ ಲೈನಾಗಿ ಹಂಗೆ ಬಂದಿದ್ವಿ. 4 ಪಿಕ್ಚರು ಸೂಪರ್ ಡೂಪರ್ ಹಿಟ್ಟು. ಅದರಿಂದ ನಮ್ಮ ರೋಹಿತ್ ಸರ್ ಈ ಪಿಕ್ಚರ್ಗೆ ನನಗೆ ಕರೆದು ಹೇಳಿದ್ರು, ಜಾಕ್ ಈ ಥರ ನಿನಗೆ ಪಳನಿ ಅಂತ ಒಂದು ಕ್ಯಾರೆಕ್ಟರ್ ಇದೆ ಮಾಡ್ಬೇಕಂತ. ಆದರೆ ನನ್ನ ನಿಜವಾದ ಹೆಸರು ಪಳನಿನೇ. ನಮ್ಮ ತಂದೆ ತಾಯಿ ಹೆಸರಿಕ್ಕಿದ್ದು ನನಗೆ ಪಳನಿ ಅಂತಾನೆ ಇಕ್ಕಿದ್ರು. ಅದನ್ನ ನಾನು ಅನ್ಸ್ಕೊಂಡೆ, ನೋಡು ಹೆಂಗ್ ಹುಡ್ಕೊಂಡು ಬರುತ್ತೆ ನನ್ನ ಹೆಸರು ಅಂತ. ಅದಕ್ಕೂ ಫಸ್ಟು ರೋಹಿತ್ ಸರ್ಗೂ ಮತ್ತೆ ಯುವ ಸರು ನಾನು ಶಿವಣ್ಣ ಜೊತೆಲಿ ಮಾಡಿದ್ದೀನಿ. ಆಮೇಲೆ ವಿನಯ್ ಸರ್ ಜೊತೆಲೂ ಸಿಟಿ ಲೈಟಲ್ಲಿ ಮಾಡ್ತಾ ಇದ್ದೀನಿ. ಮತ್ತೆ ನಮ್ಮ ಪುನೀತ್ ಸರ್ ಜೊತೆಲಿ ಇತ್ತು, ಅದು ಮಿಸ್ ಆಯಿತು. ಅದು ಮತ್ತೆ ಏನಂದ್ರೆ ಈ ದೊಡ್ಡ ಮನೆ ಫ್ಯಾಮಿಲಿಯಲ್ಲೇ ಸುತ್ತಿ ರೌಂಡ್ ಹೊಡಿತಾ ಇದ್ದೀನಿ ನಾನು. ಯಾರು ವಿಜಯ್ ಸರ್ ಜೊತೆಲಿ 2 ಪಿಕ್ಚರ್ ಮಾಡಿದೆ. ಮತ್ತೆ ಇವ್ರ ಜೊತೆಲೇ ಇದ್ದೀನಿ, ಬೇರೆ ಪಿಕ್ಚರ್ ಯಾವುದು ಚಾನ್ಸ್ ಸಿಕ್ಕಿಲ್ಲ. ಅದರಿಂದ ಅವರು ನಮ್ಮ ರಾಜಣ್ಣ ವಂಶದ ಇವ್ರಿಗೂ ನನ್ನ ಕಡೆಯಿಂದ ದೊಡ್ಡ ಥ್ಯಾಂಕ್ಸ್ ಹೇಳ್ಕೊತೀನಿ. ಮತ್ತೆ ನನಗೆ ಜಾಲಿ ಅಂತ ಕರ್ನಾಟಕ ಫುಲ್ಲ ಒಂದು ಹವಾ ಕ್ರಿಯೇಟ್ ಆಗಿತ್ತು. ಈ ಪಿಕ್ಚರಲ್ಲಿ ರೋಹಿತ್ ಸರ್ ಅದು ಸ್ವಲ್ಪ ಕಡಿಮೆ ಆಗ್ಲಿ ಅದು ಏನಾಗುತ್ತೆ ಆಗ್ಲಿ, ಬರ್ಲಿ ಅದು ಏನು ಬರುತ್ತೆ ಬರ್ಲಿ, ಫೇಸ್ ಟು ಫೇಸ್ ಅಂತ ಒಂದು ದೊಡ್ಡ ಮಟ್ಟದಲ್ಲಿ ಅದು ಒಂದು ರೀಚ್ ಆಯ್ತು. ಕೆಲವು ನೋಡಿ ಇವತ್ತು ಕೂಡ ನನ್ಗೊಂದು ದೊಡ್ಡ ಒಂದು ಫೀಲ್ ಆಗಿತ್ತು. ನನ್ನ ಪಕ್ಕದಲ್ಲಿ ಇರೋ ಒಂದು ಊರ್ವಶಿ ಥಿಯೇಟರ್ ನನ್ಗೆ ಪಿಕ್ಚರ್ ಕೊಟ್ಟಿಲ್ಲ ಅಂತ ಜಯಣ್ಣ ಸರ್ನ, ಯೋಗಿ ನಮ್ಮ ಇವರು ಎಲ್ಲರನ್ನೂ ಕೇಳ್ಕೊಂಡೆ, ಎಲ್ಲರನ್ನೂ ಕೇಳ್ಕೊಂಡೆ. ಯಾಕಂದ್ರೆ ಸರ್ ಅಲ್ಲಿ ಬಂದಿದ್ರೆ ಆ ಸುತ್ತಲೂ ಇರೋ ಎಲ್ಲ 3 ದಿನ ಫುಲ್ ಆಗಿರೋದು. ನಿಜ ಸುಳ್ಳು ಹೇಳಿಲ್ಲ ಸರ್. ಟಗ್ರು 3 ದಿನ ಫುಲ್ ಮಾಡಿಸಿದ್ವಿ. ಸಲಗ ಇಲ್ಲ, ಇದು ಭೀಮಾನು 3 ದಿನ ಫುಲ್ ಮಾಡಿಸಿದ್ವಿ. ಇದನ್ನು ಫುಲ್ ಮಾಡಿಸ್ತಾ ಇದ್ವಿ. ಅದು ಒಂದು ಬೇಜಾರು. ನಮ್ಮ ಆ ಕಡೆ ಇರೋ ನಮ್ಮನ್ನ ನೋಡೋಕ್ಕಾಗಿಲ್ಲ ಸರ್. ಇವತ್ತು 50 ಟಿಕೆಟು ಈ ಟಮಲಲ್ಲಿ ನಮ್ಮ ಫ್ಯಾಮ್ಲಿನೇ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಬಂದೆ. 50 ಟಿಕೆಟ್ ಸರ್. ಎಲ್ಲರನ್ನೂ ಅವ್ರನ್ನ ಕರ್ಕೊಂಡು ಹೋಗೋದು ದೊಡ್ಡ ವಿಷಯ ಇಲ್ಲ. ಒಬ್ಬೊಬ್ರು ಒಂದೊಂದು ದಾರಿ ಹೋಗ್ಬಿಟ್ಟಿದ್ದಾರೆ, ಅಡ್ರೆಸ್ ಗೊತ್ತಿಲ್ಲದೆ. ಅವ್ರನ್ನೆಲ್ಲ ಹುಡುಕಿ ಎತ್ಕೊಂಡು ಹೋಗಿ ಬಿಟ್ಟು ನಾನು 4 ಗಂಟೆ ಶೋ 4:50 ನಾನು ಕೆಳಗಡೆ ಬರೋಷ್ಟಲ್ಲಿಗೆ ಒಬ್ಬೊಬ್ಬ ತಿರ್ಕೊಂಡು ನೋಡ್ತಾರೆ. ನಾನು ನೋಡಿಲ್ಲ, ನೋಡಿಲ್ಲ, ತಿರ್ಗಾ ಒಂದೊಂದ್ಸಲಿ ಕರ್ಕೊಂಡು ಹೋಗ್ಬೇಕು. ನಮ್ಗೆ ಊರ್ವಶಿಯಾಗಿ ಇದ್ಬಿಟ್ಟಿದ್ರೆ ನನ್ಗೇನು ಫೀಲೇ ಇಲ್ಲ. ನಾವ್ ಯಾವಾಗ ನೋಡಿದ್ರು ಕರ್ಕೊಂಡು ಹೋಗಿ ನಮ್ ಥಿಯೇಟ್ರ್ ಅದು ಹಂಗೆ ನುಗ್ಬಿಡಿರೋರು, ಯಾರನ್ನೂ ಕೇಳಂಗೇ ಇಲ್ಲ ಅಲ್ಲಿ. ಅದೊಂದು ಫೀಲ್ ಆಯ್ತು. ನಾನು ಕೇಳ್ಕೊಂಡೆ ಸರ್ 2 ಶೋ ಸರ್ ಅಂದೆ, ಮಿಸ್ ಮಾಡ್ಕೊಂಡೆ. ಯಾಕಂದ್ರೆ ಅಲ್ಲಿ ಇರೋರು ಎಲ್ಲ ನೋಡಿರುತ್ತಾರೆ ಸರ್. ಇಂಥ ಒಂದು ಸಕ್ಸಸ್ನ ಅವ್ರು ನೋಡಿಲ್ಲ ಅಂದ್ರೆ ನಮ್ಗೆ ಫೀಲ್ ಆಗಲ್ವಾ ಇಲ್ವಾ ಸರ್? ಒಂದು ಪಿಕ್ಚರ್ ಫ್ಲಾಪ್ ಆಗೋ ಪಿಕ್ಚರ್ ಸರ್, ಫ್ಲಾಪ್ ಆಗೋ ಪಿಕ್ಚರ್ ಮಿಸ್ ಆದ್ರೆ ಬೇಜಾರಾಗಲ್ಲ. ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಿರೋ ಪಿಕ್ಚರ್ ನೋಡಿಲ್ಲ ಅಂದ್ರೆ ಜನ ಬೇಜಾರಾಗುತ್ತೆ. ಅದು ನಾನು ಈ ಪಿಕ್ಚರಲ್ಲಿ ಮಾಡಿದ್ದೀನಿ. ನನಗೋಸ್ಕರ ಅವ್ರು ನೋಡ್ಬೇಕನ್ನೋ ಒಂದು ನನಗೋಸ್ಕರ ಆದ್ರೆ ಒಂದು ಪಿಕ್ಚರ್ ನೋಡ್ಬೇಕು ಜನ ಅಂತ ಒಂದು ಮೈಂಡ್ ಇರುತ್ತೆ ಸರ್ ನಮ್ಗೆ. ಯಾರು ನೋಡ್ತಾರೋ ಬಿಡ್ತಾರಪ್ಪ, ಬಂದು ನೋಡ್ಲಿ ಅವರು. ನಾನು ಆ ಪಿಕ್ಚರಲ್ಲಿ ವಿಲನ್ ಬೇರೆ ಮಾಡಿದ್ದೀನಿ. ಅರ್ಧ ಪಿಕ್ಚರ್ ನನ್ನ ಮೇಲೆ ಓಡುತ್ತೆ. ಪಳ್ಳಿನ ಹೊಡಿಬೇಕು. ಕೊನೆಯಲ್ಲಿ ಒಂದು ಮಾಡಿದ್ರು ನಾನು ಓಡಿಸಿಲ್ಲ. ಪೂಜೆ ಟೈಮಲ್ಲಿ ನಮ್ಗೆ ಯುವ ಸರ್ ಹೇಳಿದ್ರು, ಪೂಜೆ ನಡೀತಾ ಇರೋಗ್ಲ ಈ ಪಿಕ್ಚರ್ ನೀನೇ ನನ್ನ ಕೈಯಲ್ಲಿ ಮಡ್ರಾಗೋದಂತ. ಕೊನೆವರೆಗೂ ನೋಡ್ತೀನಿ, ನನ್ನ ಮಡ್ರೆ ಮಾಡಿಲ್ಲ ಅವರು. ಕೊನೆವರೆಗೂ ಮದುವೆ ಮಾಡಿಲ್ಲ. ಲಾಸ್ಟ್ ಅಲ್ಲಿ ರೋಗಿ ಸರ್ ಸರ್ ಅದೇ ನಮ್ಮ ತಾಯಿ ಸತ್ಯಗಳು ಒಬ್ಬರ ಹತ್ರ ಹೇಳಿದೆ, ನನ್ನ ಬಚ್ಚಿಗೆ ಬಿಟ್ಟಿದ್ರು 2ನೇ ಬಾಟಲ್ ಬರ್ತೀನಿ ಅದೆಲ್ಲ ಕೂಡ ಪರವಾಗಿಲ್ಲ ಸರ್. ರೋಹಿತ್ ಸರ್ ಕೊನೆಗೆ ನನ್ನ ಪರ್ಕೆಲ್ ಓಡಿಸ್ಬಿಟ್ರಲ್ಲ.
ಎಲ್ಲರನ್ನು ಗಣ್ಣಲ್ಲಿ ಓಡಿಸಿ ನನ್ನ ಮಾತ್ರ ಪರ್ಕೆಲ್ ಓಡಿಸ್ಬಿಟ್ರಿ. ನಾನು ಅದನ್ನ ಹಂಗೆ ಹೇಳ್ದೆ. ನೋಡು, ಕೊನೆಯಲ್ಲಿ ನಮ್ಮ ಆದಿತ್ಯ ಸರ್ ಒಂದು ಡೈಲಾಗ್ ಕೇಳ್ತಾರೆ. ಇವರು ಯುವ ಸರ್ ಆದಿತ್ಯ ಸರ್ನ ಕೇಳ್ತಾರೆ, ಕರೆಕ್ಟಾಗಿ ಹೇಳಿ ಅವರು ಮಸ್ತಾನ್ ಬೈನ ಯಾರು ಹೊಡೆದಿದ್ದನಾಗ ಅವ್ರು ಹೇಳ್ತಾರೆ, ಅದನ್ನ ಕೇಳಕ್ ಹೋಗ್ಬೇಡ, ತಿರ್ಗಾ ನೀನ್ ಟೆನ್ಷನ್ ಆಗ್ಬಿಡ್ತಿ ಅಂತ. ನಾನು ಅದಕ್ಕೊಂದು ಸುಳ್ಳು ಹೇಳಿದೆ. ಕೇಳ್ದ ಸೀನು, ನನ್ನ ಬಚ್ಚಿಕ್ಕಿದ್ದಾರೆ. 2ನೇ ಪಾಠಲ್ಲಿ ಆ ಮಲ್ಡ್ರ್ ನಾನೇ ಮಾಡಿದಂತ ರಿಲೀವ್ ಮಾಡ್ತಾರೆ. ಅದೆಲ್ಲ ಈ ಮಲ್ಡ್ರೆಲ್ಲ ಮಾಡಿದ್ ನಾನೇ ಅಂತ ಹೇಳ್ತಾರೆ ಅಂದ್ಬಿಟ್ಟು ನಾನು ಸುಳ್ಳು ಹೇಳಿದೆ ಸರ್. ಯಾಕಂದ್ರೆ ಆ ಪಿಕ್ಚರ್ ಅಲ್ಲಿ ಫಸ್ಟ್ ಮಲ್ಡ್ರ್ ಮಾಡ ಸೆಕೆಂಡ್ ಹಾಫ್ ಅಲ್ಲಿ ಮಲ್ಡ್ರ್ ನಾನೇ ಆಗ್ಬೇಕು. ಕೊನೆಗೂ ಮಾಡಲೇ ಇಲ್ವಲ್ಲ, ನಾನು ಏನ್ ಹೇಳಿದೆ ಅವ್ರಿಗೆ? ಮರ್ಡರ್ ಆಗಿಲ್ಲ ಅಂತ ಬೇಜಾರ್ ಮಾಡ್ಕೋತಿರೋ ಮೊದಲನೇ ಜೀವ ಇದೆ ಸರ್. ನಿಜದಲ್ಲಿ ಎದುರು ಭಯ ಪಟ್ಕೊಂಡು ನೋಡ್ಬೋದು ಪಿಕ್ಚರ್ ತಾನೆ ಮೇಡಮ್. ನಾವು ನಮ್ಮ ಇದರಲ್ಲಿ ಎಷ್ಟೋ ಮರ್ಡರ್ಗಳು ಕಣ್ಣಾರ ನೋಡ್ಬಿಟ್ಟಿದೀವಿ. ಆದ್ರೆ ಅದು ಬೇಡ ಸರ್, ಎಕ್ಕ ಬಗ್ಗೆ ಮಾತಾಡ. ನಾನ್ ರೌಡಿ ಇಲ್ಲ ಮೇಡಮ್. ನಾನು ಇವತ್ತವರೆಗೂ ಯಾವ್ದೋ ಒಂದು ಬಿಟ್ಟಿ ಕೇಸ್ ಕೂಡ ಹಾಕೊಂಡಿಲ್ಲ. ಆ ತರ ಕ್ಯಾರೆಕ್ಟರ್ ನಮ್ದು. ಅರ್ಥ ಆಯ್ತಾ? ನಾವು ಆ ತರ ಇಲ್ಲ. ರೋಡಲ್ಲಿ ಹೋಗುವಾಗ ಅಲ್ಲಿ ಇಲ್ಲಿ ಏನೋ ಮರ್ಡರ್ಗಳಾಗುತ್ತಲ್ಲ, ಅದು ನೋಡಿದೆ ಅಂತ ಹೇಳಿದೆ. ನಾನ್ ಬೇರೆ ಏನ್ ಹೇಳಿಲ್ಲ. ಆಯ್ತಾಯ್ತು ಸರ್. ಹಂಗಾಗಿ ಈ ಪಿಕ್ಚರ್ ಅಲ್ಲಿ ಸುಮಾರು ವಿಷಯಗಳು, ಎಲ್ಲಾ ಪಿಕ್ಚರ್ ಅಲ್ಲಿ ಊಟ ಒಂಥರ ವೆರೈಟಿ ಆಗಿದ್ರು. ಈ ಪಿಕ್ಚರ್ ಅಲ್ಲಿ ಸೂಪರ್ ಊಟ. ಮಧ್ಯಾಹ್ನ ಬೆಳಗ್ಗೆ ನಾಷ್ಟ, ಮಧ್ಯಾಹ್ನ ಊಟ, ಸ್ವಲ್ಪ ಲೇಟ್ ಆದ್ರೆ ಸಾಕು 6 ಗಂಟೆ ಮೇಲೆ ಏನೋ ಅವಲಕ್ಕಿ ಬಾತ್ ಏನೇನೋ ಬರೋದು, ಒಂದು ಖುಷಿ ಸಾಕತ್ತಾಗಿರೋದು. ಅದು ಹೇಳ್ಕೊಂತ ಇದ್ದೆ. ಅಯ್ಯೋ ಅಲ್ಲಿ ಹೋದ್ರೆ ಅಲ್ಲಿ ರಾಜರ್ ತರ ಇನ್ನೊಂದು ಡೈಲಾಗ್ ಹೇಳಿದೆ. ನಮ್ಮ ಅಲ್ಲಿಗೆ ಹೋಗ್ಬಿಟ್ರೆ ನಮ್ಮ ಹೆಂಡತಿ ಮಕ್ಕಳು ಕೂಡ ಹಂಗೆ ನೋಡಲ್ಲಪ್ಪ, ಹಂಗ್ ನೋಡ್ಕೊಂತಾರೆ, ರಾಜರ ತರ ನೋಡ್ಕೊಂತಾರೆ. ಕಾಫಿ ಬೇಕಾ, ಟೀ ಬೇಕಾ, ಊಟ ಬೇಕಾ, ಏನ್ ಬೇಕಾ ಎಲ್ಲ ಕೊಡ್ತಾನೆ ಇರ್ತಾರೆ. AC ಅಲ್ಲಿ ಆರಾಮಾಗಿ ಕೂತಿರ್ಬೋದು. ಹಂಗೆ ಎಲ್ಲಾ ಪಿಕ್ಚರ್ ನೋಡ್ತೀವಿ, ಒಂದು ಖುಷಿ. ಆ ಖುಷಿಯಲ್ಲಿ ಈ ತರ ಒಂದು ದೊಡ್ಡ ಸಕ್ಸಸ್ ಅಲ್ಲಿ ನಾವು ಇದೀವಿ ಅಂತ ಅನ್ಕೊಂಡ್ರೆ ಇನ್ನೂ ಖುಷಿ ಆಗ್ತಾ ಇದೆ. ಅದರಿಂದ ನಿಮ್ಮೆಲ್ರಿಗೂ ದೊಡ್ಡ ನಮಸ್ಕಾರ. ಇಷ್ಟೊತ್ತು ಮಾತಾಡಿದಲ್ಲಿ ನಾನೇನಾದ್ರು ತಪ್ಪಾಗಿ ಮಾತಾಡಿದ್ರೆ ಅದಕ್ಕೂ ಒಂದು ಕ್ಷಮೆ ಕೇಳ್ಕೊಂತೀನಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನನ್ನ ಫೇವ್ರೆಟ್ ಡೈಲಾಗ್ ಹೇಳಿಲ್ಲ, ಬೇಜಾರು ಮಾಡ್ಕೋಬೇಡಿ. ಜಾಲಿ ಜಾಲಿ ಎಲ್ಲ ಜಾಲಿ, ಆಗ್ಲಿ ಆಗ್ಲಿ, ಅದು ಏನಾಗುತ್ತೆ ಆಗ್ಲಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಜಾಲಿ ಜಾಕ್ ಅವರೇ, ಪಾಳಿನಿ ಅವರೇ, ಥ್ಯಾಂಕ್ ಯು.